ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಪ್ರಿಪೇಟರಿ ಎಕ್ಸಾಮ್ ಒಂದು ಕಂಪ್ಲೀಟ್ ಆಗಿತ್ತಲ್ವ, ಎಕನಾಮಿಕ್ಸ್, ಅದರ ಒಂದು ಸಂಪೂರ್ಣವಾದ ಕೀ ಆನ್ಸರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಕ್ವಶನ್ ಪೇಪರ್ ಅಂತೂ ಎಲ್ಲರ ಹತ್ರ ಇದೆ. ಇಲ್ಲಿ ಸಂಪೂರ್ಣವಾಗಿ ಇದರ ಒಂದು ಕೀ ಆನ್ಸರನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಇಲ್ಲಿ ಕ್ವಶನ್ಸ್ ಇಲ್ಲ, ಬರೀ ಆನ್ಸರ್ಸ್ಗಳು ಕಾಣುತ್ತೆ ನಿಮಗೆ. ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸಿನ 5 ಉತ್ತರಗಳು ಇಲ್ಲಿ ಕಾಣುತ್ತಿರುವಂಥದ್ದು. ಇದು ಮ್ಯಾಚ್ ದ ಫಾಲೋಯಿಂಗಿನ 5 ಆನ್ಸರ್ಸ್ ಇಲ್ಲಿ ನಿಮಗೆ ಕಾಣುತ್ತಿರುವಂಥದ್ದು. ಹಾಗಾಗಿ ಹೇಳ್ತಿರುವಂಥದ್ದು, ಬೇಜಾರಾಗಬೇಡಿ ಯಾರು ಕೂಡ, ಹೌದಲ್ವಾ? ಬನ್ನಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಪಾರ್ಟ್ ಏನಂತೀರ ಎ ಲಾಸ್ಟ್ ಇದೆ, 4th ಮೇನ್. ಅದರಲ್ಲಿ ಯಾವುದು ಅಂದರೆ 1 ಅಂಕದ ಪ್ರಶ್ನೆಗಳು, 1 ಮಾರ್ಕ್, 1 ವರ್ಡ್, 1 ಸೆಂಟೆನ್ಸಸ್ ಆನ್ಸರ್ ಅಂತ. ಅದನ್ನು ತಾವುಗಳು ಇಲ್ಲಿ ನೋಡ್ಕೋಬೋದು. ಎಲ್ಲ ಬರೀ ಆನ್ಸರ್ ಇರುವಂಥದ್ದು. ಪ್ರತಿಯೊಬ್ಬರ ಹತ್ರ ಕ್ವಶನ್ ಪೇಪರ್ ಇದೆ ಈಗಾಗಲೇ. ಪಾರ್ಟ್ ಬಿ ಪ್ರೀತಿಯ ವಿದ್ಯಾರ್ಥಿಗಳೇ, 2 ಮಾರ್ಕ್ಸ್ ಕ್ವಶನ್ಸು, NE6 ಅಂತ ಇತ್ತು. ಇಲ್ಲಿ ಸಂಪೂರ್ಣವಾಗಿ 10 ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನಾವು ರೆಡಿ ಮಾಡಿದ್ದೇವೆ. ಯು ಕ್ಯಾನ್ ಯುಟಿಲೈಸ್ ದಿಸ್ ಮೆಟೀರಿಯಲ್. ಕರೆಕ್ಟಾಗಿ ಇದೆ ಎಲ್ಲದು ಕೂಡ. ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡಬೇಕು, ಹಾಗಾಗಿಯೇ ಈ ಒಂದು ವಿಡಿಯೋ ನಾನು ಏನು ಈಗ ಓದ್ತಾ ಇಲ್ಲ, ಬರೀ ಬ್ರೌಸ್ ಮಾಡ್ತಾ ಇರುವಂಥದ್ದು. ವಿದ್ಯಾರ್ಥಿಗಳೇ, ಆ್ಯನ್ಯುವಲ್ ಎಕ್ಸಾಮ್ 1 ಬರೀಲಿಕ್ಕೆ ಸ್ವಲ್ಪ ಸಮಯ ಮಾತ್ರ ಉಳಿದಿದೆ. ಬರೀ ಇದು ಮಾತ್ರ ಟಾರ್ಗೆಟ್ ಮಾಡಬೇಡಿ. ದಯವಿಟ್ಟು ಕೂತ್ಕೊಂಡು ಯಾವ ಪಾಠಗಳ ಬರಲ್ವೋ ಅದನ್ನು ಕಾನ್ಸಂಟ್ರೇಷನ್ ಕೊಟ್ಟು ಓದಿ ರೆಡಿಯಾಗಿ. ಡ್ರಾಪ್ ಮಾಡೋದ್ರಿಂದ 80 ಔಟ್ ಆಫ್ 80 ತೆಗಿಲಿಕ್ಕೆ ಸಾಧ್ಯವಿಲ್ಲ. ಅವೆಲ್ಲ ಪ್ಲಾನ್ ಮಾಡಿದ್ದು ಅದಕ್ಕೆ ಇದಕ್ಕೆ ಅಂತಲ್ಲ, ಅವೆಲ್ಲ ಪ್ಲಾನ್ ಮಾಡಿದ್ದು ನಾವು ಪ್ರಿಪೇಟರಿ ಎಕ್ಸಾಮ್ ಟೈಮಲ್ಲಿ, ಹೌದಲ್ವಾ? ಕೆಲವೊಂದು ಚಾಪ್ಟರ್ಗಳನ್ನು ಸ್ಕಿಪ್ ಮಾಡಿದ್ವಿ, ಕೆಲವೊಂದು ಅದು ಮಾಡಿದ್ವಿ, ಕೆಲವೊಂದು ಇದು ಮಾಡಿದ್ವಿ, ಅವೆಲ್ಲ ಮಾಡಿದ್ವಿ. ಅವೆಲ್ಲವೂ ಕೂಡ ಸ್ಮಾರ್ಟ್ ವರ್ಕ್ ಅಂತ ಕರಿತೀವಿ. ಈಗ ಕೂತ್ಕೊಂಡು ದಯವಿಟ್ಟು ತಾವುಗಳು ಹಾರ್ಡ್ ವರ್ಕ್ ಮಾಡಿದರೆ ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮ್ ಚೆನ್ನಾಗಾಗತ್ತೆ. ಹಾಗಾಗಿ ದಯವಿಟ್ಟು 3 ಮಾಡಲ್ ಕ್ವಶನ್ ಪೇಪರಿನ ಲಿಂಕ್ಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನೀಡಿರ್ತೇನೆ. 3 ಮಾಡಲ್ ಕ್ವಶನ್ ಪೇಪರ್ ಅಂದರೆ ಯಾವುದಾದ್ರು ಹೇಳಿ ನೋಡೋಣ. ಆ್ಯನ್ಯುವಲ್ ಮಾಡಲ್ ಕ್ವಶನ್ ಪೇಪರ್ 1 ಫಾರ್ ಆ್ಯನ್ಯುವಲ್ ಎಕ್ಸಾಮ್ 1, ಮಾಡಲ್ ಕ್ವಶನ್ ಪೇಪರ್ 2 ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 2, ಮಾಡಲ್ ಕ್ವಶನ್ ಪೇಪರ್ 3. ಇದು 3 ಕೂಡ ಮೊದಲು ಪ್ರಿಂಟನ್ನು ತೆಗೆಸ್ಕೊಳ್ಳಿ. ಅದರ ಜೊತೆಗೆ ಬ್ಲೂ ಪ್ರಿಂಟ್ ಕೂಡ ಲಿಂಕನ್ನು ಕೊಟ್ಟಿರ್ತೇನೆ, ಅದನ್ನು ಕೂಡ ಪ್ರಿಂಟನ್ನು ತೆಗೆಸ್ಕೊಳ್ಳಿ, ಆಯಿತಾ? ಹಾಗೂ ನಿಮ್ಮ ಒಂದು ಪ್ರಿಪೇಟರಿ ಎಕ್ಸಾಮ್ 1 ಕ್ವಶನ್ ಪೇಪರು ಹಾಗೂ ಅದರ ಒಂದು ಕೀ ಆನ್ಸರು, ಹಾಗೂ ಪ್ರಿಪೇಟರಿ ಎಕ್ಸಾಮ್ 2 ಅದರ ಕೀ ಆನ್ಸರ್ ಎಲ್ಲವೂ ಕೂಡ ಇಷ್ಟು ರೆಡಿ ಇಟ್ಕೊಂಡು ತಾವುಗಳು ಎಕ್ಸಾಮನ್ನು ಬರೀಲಿಕ್ಕೆ ಹೋಗಬೇಕಾಗತ್ತೆ. ಯಾವುದು? ಮಾರ್ಚ್ ತಿಂಗಳಲ್ಲಿ ನಡೆಯಲಿರುವ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 1. ಹಾಗಾಗಿ ದಯವಿಟ್ಟು ವಿದ್ಯಾರ್ಥಿಗಳೇ, ಮೊದಲು ತಾವುಗಳು ಇವೆಲ್ಲ ತಯಾರಿಯನ್ನು ನಡೆಸ್ಕೊಳ್ಳಿ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಇಂಗ್ಲೀಷಿನ ಈಗಾಗಲೇ ಆ್ಯನ್ಯುವಲ್ ಎಕ್ಸಾಮಿಗೆ ಬೇಕಾಗಿರೋ ಮೆಟೀರಿಯಲ್ ರೆಡಿ ಇದೆ. ಯಾರೆಲ್ಲ ಫ್ರೀ ಇದ್ದೀರೋ ಅಂಥ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದರೆ ವಿ ನೀಡ್ ಇಂಗ್ಲೀಷ್ ಗ್ರಾಮರ್ ಅಂತ, ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೇನೆ. ಅಷ್ಟು ಓದ್ಕೊಂಡ್ರೆ ಸಾಕು, ಔಟ್ ಆಫ್ 100% ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಲ್ಲಿ ನಿಮಗೆ ಬರುತ್ತೆ. ಜೊತೆಗೆ ಚಾಪ್ಟರ್ ವೈಸ್ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೇಕಾದವರು, ಇನ್ನು ಈಗಾಗಲೇ ನಿಮ್ಮ ಒಂದು ಪ್ರಿಪೇಟರಿ ಎಕ್ಸಾಮಿಗೆ ಏನು ಮಾಡಿದ್ನಲ್ವ ಅವೇ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಅವೆಲ್ಲವೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಇವೆಲ್ಲವೂ ಕೂಡ ಯಾರಿಗೆ ಬೇಕೋ ಅವರೆಲ್ಲ ಸ್ಕ್ರೀನ್ಶಾಟ್ ತಗೊಳ್ಳಿ, ಏನು ಬೇಕಾದ್ರೆ ಮಾಡ್ಕೊಳ್ಳಿ, ಆಯಿತಾ? ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಮಕ್ಕಳೇ. ಏನಾದರೂ ಡೌಟ್ ಇದ್ದಲ್ಲಿ ಅಥವಾ ಎನಿ ರಿಕ್ವೈರ್ಮೆಂಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಥ್ರೂ ಕಮೆಂಟ್ ಅಥವಾ ನಮ್ಮ ಒಂದು ಮೇಲ್ ಐಡಿಗೆ. ದಯವಿಟ್ಟು ಎಕ್ಸಾಮ್ ಆದ ತಕ್ಷಣ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳಿಸೋದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ. ಬಹಳ ಜನ ವಿದ್ಯಾರ್ಥಿಗಳು ನಮಗೆ ಅದರ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು, ಇದು ಬೇಕು, ಅದು ಬೇಕು ಅಂತ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿದ್ದೀರಾ. ನಾನು ಹೇಳುವಂಥದ್ದು ಇಷ್ಟೇ ನಿಮಗೆಲ್ಲರಿಗೂ ಕೂಡ, 3 ಮಾಡಲ್ ಕ್ವಶನ್ ಪೇಪರು ಮೊದಲು ರೆಡಿಯಾಗಿ, 2 ಪ್ರಿಪೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ರೆಡಿಯಾಗಿ. ಎಷ್ಟಾಯಿತು? 5 ಆಯಿತು. ಅದಾದಮೇಲೆ ಏನಾದರೂ ಬೇರೆದು ಕೇಳಿದರೆ ತಯಾರಿಯನ್ನು ನಡೆಸ್ಬೋದು. ಇದನ್ನೆಲ್ಲ ಬಿಟ್ಟು ಹೋದ ವರ್ಷದ ಅದು ಓದಿದ್ದೆ, ಈ ವರ್ಷದ ಇದು ಓದಿದ್ದೆ ಅಂದರೆ ಎಲ್ಲವೂ ಕೂಡ ವೇಸ್ಟು, ವ್ಯರ್ಥ ಆಗುತ್ತೆ. ಗೌರ್ಮೆಂಟ್ ವತಿಯಿಂದ ಏನು ನೀಡಲಾಗಿದೆಯೋ ಅದನ್ನು ಓದಿ. ನೆಕ್ಸ್ಟು ಟೆಕ್ಸ್ಟ್ ಬುಕ್ಕಿಗೆ ಟಾರ್ಗೆಟ್ ಮಾಡ್ಕೋಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆಯೋ ಅದು, ಆಯಿತಾ? ಬ್ಲೂ ಪ್ರಿಂಟ್ ಇಟ್ಕೊಂಡೇ ಓದಿ. 100% ಬ್ಲೂ ಪ್ರಿಂಟ್ ಪ್ರಕಾರವೇ ನಿಮಗೆ ನಿಮ್ಮ ಒಂದು ಎಕ್ಸಾಮ್ ನಡೆಯುತ್ತೆ. ಅರ್ಥ ಆಗುತ್ತಾ ಎಲ್ಲರಿಗೂ ಕೂಡ? ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇವೆಲ್ಲ ಈಸಿ ಇರುತ್ತೆ ಕಂಡ್ರೋ. ಇದನ್ನೆಲ್ಲ ಕೂತ್ಕೊಂಡು ತಾವುಗಳು ಬರೆದು ಕಲಿಬೇಕು. ಎಕನಾಮಿಕ್ಸ್ ಎಲ್ಲ ಔಟ್ ಆಫ್ ಈಸಿಯಾಗಿ ತಾವುಗಳು ತೆಗಿಬೋದು, ಆಯಿತಾ? ನಿಮ್ಮ ಒಂದು ಎಕ್ಸಾಮಲ್ಲಿ. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಇನ್ನೊಂದು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ಏನು 6 ದಿನಗಳಿವೆ. 6 ದಿನವೂ ಕೂತ್ಕೊಂಡು ಬರೀ ಎಕನಾಮಿಕ್ಸ್ ಓದಿದರೆ ಹುಚ್ಚರು ಅಂತ ಹೇಳ್ತವ್ರೆ. ಇವತ್ತು 24, ನಿಮಗೆ ಎಕ್ಸಾಮ್ ಇರೋದು 29. 5 ದಿನಗಳ ಗ್ಯಾಪು. 5 ದಿನವೂ ಇವರ ಎಕನಾಮಿಕ್ಸ್ ಓದಿ ನೀವು ಎಷ್ಟು ಕಿತ್ತಾಕಿದ್ರು ಅಷ್ಟೇ ಮಾರ್ಕ್ಸ್ ಬರೋದು. ಹಾಗಾಗಿ ಬೇರೆ ಸಬ್ಜೆಕ್ಟನ್ನು ಓದ್ಕೋಬೇಕು. ಅಕೌಂಟೆನ್ಸಿ ಆಗಿರ್ಬೋದು ಅಥವಾ ನಿಮ್ಮ ಸೋಷಿಯಾಲಜಿ, ಸ್ಟ್ಯಾಟಿಸ್ಟಿಕ್ಸು, ಈ ರೀತಿಯಾಗಿ ಬೇರೆ ಸಬ್ಜೆಕ್ಟನ್ನು ಓದ್ಕೊಂಡು ತಯಾರಿಯನ್ನು ನಡೆಸ್ಕೊಂಡ್ರೆ ಒಳ್ಳೆ ಅಂಕಗಳು ತಾವುಗಳು ಎಕ್ಸಾಮಲ್ಲಿ ತೆಗಿತೀರಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ.
ಕೆಲವೊಂದು ಫಿಕ್ಸ್ ಕ್ವಶನ್ಸ್ ಇರ್ತಾವಲ್ವ, ನಿಮ್ಮ ಲೆಕ್ಚರರ್ಸೇ ಕೊಟ್ಟಿರ್ತಾರೆ, ಅದನ್ನು ಮೊದಲು ರೆಡಿಯಾಗಿ ಆಯಿತಾ. ಆಯ್ತೇನ್ರೋ, ತಾಳಿಯಪ್ಪ, ಇನ್ನೊಂದು ನಿಮಿಷ ಆಗ್ಬೋದು ಅಂದ್ಕೊಂಡಿದ್ದೀನಿ. ಒಂದು 7 ನಿಮಿಷದಲ್ಲಿ ಸಂಪೂರ್ಣವಾಗಿ ವಿಡಿಯೋ ಬಂದರೆ ಬಹಳ ಒಳ್ಳೆಯದು, ಕವರ್ ಆಗುತ್ತೆ ಅಂತ. ಉದ್ದೇಶ ಇಷ್ಟೇ ಕಣ್ರಪ್ಪ. ಏನು ಬರೀಬೇಕು ಅಂತ ಗೊತ್ತಾಗಲಿಲ್ಲ, ಕೆಲವೊಂದು ಪ್ರಶ್ನೆಗಳು ಸಾರ್ ಅಂತ ಡೌಟ್ ಇರ್ತಾವಲ್ಲ ವಿದ್ಯಾರ್ಥಿಗಳಿಗೆ, ಅವೆಲ್ಲ ಡೌಟ್ ಹೋಗಲಿ ಅಂತ ಇವೆಲ್ಲ ಕೀ ಆನ್ಸರ್ಸ್ಗಳನ್ನು ನಾವು ಅಪ್ಲೋಡನ್ನು ಮಾಡಿಕೊಡೋದು. ಟೋಟಲ್ ಪಾರ್ಟ್ ಈವರೆಗೂ ಅದು ನಿಮಗೆ ಸಂಬಂಧಪಟ್ಟಿರುವಂಥದ್ದು. ಪಾರ್ಟ್ ಈ ಆದ ಮೇಲೆ ಇರುವಂಥದ್ದು ನಮ್ಮ ಫಿಸಿಕಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್, ಅಂದರೆ ನ್ಯೂನತೆಯನ್ನು ಹೊಂದಿಟ್ಟಲ್ವ ಅಂಥ ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಮ್ನವರಿಗೂ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಸ್ವಲ್ಪ ಸಮಯ ಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.